ಹತ್ತಿಸ್ಕೊಳ್ಬೇಡ್ರಪ್ಪ ಅಂತ ಹೇಳಿ ತಂದೆ ತಾಯಿಗಳು ಮಕ್ಕಳಿಗೆ ಹೇಳ್ತಾನೆ ಇರ್ತಾರೆ. ಆದರೂ ಕೂಡ ಹಣದ ಆಸೆಗೆ ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಬಿಡ್ತಾರೆ ಕೆಲವೊಂದಿಷ್ಟು ಜನ. ಒಬ್ಬ ಎಂಜಿನಿಯರ್ ಬೆಟ್ಟಿಂಗ್ ಚಟಕ್ಕೆ ಬಿದ್ದು ಕಳ್ಳ ಆಗಿರುವಂಥ ಘಟನೆ ಇದು. ಬೆಟ್ಟಿಂಗ್ ಆಡಿ ಲಕ್ಷ ಲಕ್ಷ ನಷ್ಟ ಮಾಡಿಕೊಂಡಿದ್ದಾನೆ. ಸಾಲ ತೀರಿಸೋಕ್ಕಾಗದೆ ಅಪ್ಪನ ಆಸ್ತಿಯನ್ನ ಮಾರಿಸಿದ್ದಾನೆ. ಲಾಸ್ ಆಗಿ ಕಳ್ಳತನಕ್ಕೆ ಇಳಿದಿದ್ದ ಸಾಫ್ಟ್ವೇರ್ ಇಂಜಿನಿಯರ್. ಎಂತ ಕರ್ಮ ನೋಡಿ. ಕಳ್ಳತನ ಮಾಡ್ತಾ ಇದ್ದ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನ ಅರೆಸ್ಟ್ ಮಾಡಲಾಗಿದೆ. KA ಮೂರ್ತಿ 27 ವರ್ಷ. ಆತನಿಗೆ 27 ವರ್ಷಕ್ಕೆ ಈ ರೀತಿಯಾದಂಥ ಸಾಧನೆ ಮಾಡಿದಾನೆ. ಮಾಗಡಿ ರೋಡ್ ಪೊಲೀಸರಿಂದ ಆರೋಪಿಯನ್ನು ಅರೆಸ್ಟ್ ಮಾಡಲಾಗಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲರೂ ಆಗಕ್ಕಾಗತ್ತಾ? ಕಷ್ಟಪಟ್ಟು 4 ವರ್ಷ ಇಂಜಿನಿಯರಿಂಗ್ ಓದಿ ಪಾಸ್ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾನೆ. ಹೆಂಗಿರ್ಬೋದಿತ್ತು ಆತನ ಜೀವನ? ಹೆಂಗಿರ್ಬೋದಾಗಿತ್ತು? ಲಕ್ಷ ಲಕ್ಷ ಸಂಬಳ ತಗೋಬೋದಾಗಿತ್ತು ತಿಂಗಳಿಗೆ. ಇವನೇ ನೋಡಿ, ಈತನೇ ಸಾಫ್ಟ್ವೇರ್ ಇಂಜಿನಿಯರ್. ಬೆಟ್ಟಿಂಗ್ ಚಟಕ್ಕೆ ಬಿದ್ದಿದ್ದಾನೆ. ಹಣ ಎಲ್ಲ ಕಳ್ಕೊಂಡಿದ್ದಾನೆ. ಸಾಲ ಮಾಡ್ಕೊಂಡಿದ್ದಾನೆ. ಸಾಲ ತೀರ್ಸಕ್ಕಾಗದೆ ಅಪ್ಪನ ಆಸ್ತಿಯನ್ನು ಕೂಡ ಈತ ಮಾರಿಸಿದ್ದಾನೆ. ಅಪ್ಪನ ಆಸ್ತಿಯನ್ನು ಮಾರಿಸಿದ್ದಾನೆ. ಈ ಕಡೆ ಆಸ್ತಿನೂ ಇಲ್ಲ, ಈ ಕಡೆ ನೆಮ್ಮದಿನೂ ಇಲ್ಲ, ಈ ಕಡೆ ಒಳ್ಳೆ ಜೀವನನೂ ಇಲ್ಲ. ಇದ್ರ ಜೊತೆಗೆ ಕಳ್ಳತನಕ್ಕೆ ಇಳಿದಿದ್ದಾನೆ ಈತ. ಮೈ ಬಗ್ಗಿಸಿ ದುಡಿಯೋ ಆಸಾಮಿ ಅಲ್ಲ ಈತ. ಕಷ್ಟಪಟ್ಟು ಓದಿಸಿ ಎಂಜಿನಿಯರ್ ಮಾಡಿದ್ದಾರೆ ಈತನನ್ನ. ಆತನ ತಂದೆ ಪಾಪ ನೋಡಿದ್ರೆ ಅವರಿಗಿರುವಂಥ ಆಸ್ತಿನೇ ಮಾರಿಸ್ಬಿಟ್ಟಿದ್ದಾನೆ ಸಾಲ ತೀರ್ಸಕ್ಕೆ. ಸೊ ಅದಾದ ನಂತರ ಏನೋ ಆಗಿದೆ, ಇನ್ನು ಮುಂದಾದರೂ ಕೆಲಸ ಮಾಡಬೇಕು ಅನ್ನೋದಿಲ್ಲ ಈತನಿಗೆ. ಕಳ್ಳತನ ಜೊತೆ ಚಟ ಹಚ್ಕೊಂಡಿದ್ದಾನೆ. ಕಳ್ಳತನ ಮಾಡೋದಕ್ಕೆ ಶುರು ಹಚ್ಕೊಂಡಿದ್ದಾನೆ. ಸಾಫ್ಟ್ವೇರ್ ಇಂಜಿನಿಯರ್ ಆರಾಮಾಗಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ಬೋದಾಗಿತ್ತು. ಹೆಸರು ಮೂರ್ತಿ, KA ಮೂರ್ತಿ. ಕೇವಲ 27 ವರ್ಷ ವಯಸ್ಸಿತನಿಗೆ. ಈ ಸಂದರ್ಭದಲ್ಲಿನೇ ಈತ ಜೀವನ ಹಾಳು ಮಾಡಿಕೊಂಡಿರೋದು. ಮಾಗಡಿ ರೋಡ್ ಪೊಲೀಸರಿಂದ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಒಬ್ಬ ಇಂಜಿನಿಯರ್ ಕಳ್ಳ ಆಗ್ತಾನೆ ಅಂದ್ರೆ ಆತ ಎಷ್ಟೆಲ್ಲ ತಪ್ಪು ದಾರಿಯನ್ನ ಹಿಡ್ಕೊಂಡಿರ್ಬೋದು. ಜಸ್ಟ್ ಇಮ್ಯಾಜಿನ್. ಒಳ್ಳೆ ಜೀವನ ಇತ್ತು. ಎಷ್ಟೋ ಇಂಜಿನಿಯರ್ ಸ್ನೇಹಿತರಿದ್ದಾರೆ ನಮಗೆಲ್ಲ. ಎಷ್ಟು ಅದ್ಭುತವಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್, ಸುಮ್ಮನೆ ಎಲ್ಲರೂ ಆಗಕ್ಕಾಗಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ ಚೆನ್ನಾಗಿ ಓದಿ ಪಾಸ್ ಆಗಿ ಒಂದು ಒಳ್ಳೆ ಹುದ್ದೆಯಲ್ಲಿರಬೇಕಾದಂಥ ವ್ಯಕ್ತಿ ನೋಡಿದರೆ ಕಳ್ಳ ಆಗಿದ್ದಾನೆ ಈಗ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ಸಂಪರ್ಕದಲ್ಲಿದ್ದಾರೆ. ಅಜಯ್, ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕಳ್ಳ ಆಗೋದಂತ ಅಂದ್ರೆ ಏನು? ಅಂದ್ರೆ ಈತ ಏನ್ ಮಾಡ್ಕೊಂಡಿದ್ದ? ಯಾಕೆ ಹಿಂಗಾಯ್ತು ಪರಿಸ್ಥಿತಿ? ಖಂಡಿತ. ಅಂದ್ರೆ ಈತ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಹಲವು ಕಡೆ ಕೆಲಸವನ್ನ ಮಾಡ್ತಾ ಇದ್ದ. ಒಳ್ಳೆ ಸಂಬಳ ಕೂಡ ಬರ್ತಾ ಇತ್ತು. ಆದ್ರೆ ಆತ ಕೆಲವೊಂದಷ್ಟು ಕ್ರೈಮ್ಗಳಲ್ಲಿ ಭಾಗಿಯಾಗಿದೆ. ಯಾಕಂದ್ರೆ ಆತನಿಗೆ ಅತಿ ಹೆಚ್ಚಾಗಿ ಬೆಟ್ಟಿಂಗ್ ನಲ್ಲಿ ಸಾಕಷ್ಟು ಆತ ಪರಿಣಿತಿಯನ್ನ ಹೊಂದಿದ್ದ. ಹಾಗಾಗಿ ಬೆಟ್ಟಿಂಗ್ ನಲ್ಲಿ ಸಾಕಷ್ಟು ಹಣವನ್ನ ಕಳ್ಕೊಂಡಿದ್ದ. ಹೀಗಾಗಿ ಸಾಕಷ್ಟು ಕೂಡ ಆತ ಯಾವಾಗ ಬೆಟ್ಟಿಂಗ್ ನಲ್ಲಿ ಹಣವನ್ನ ಕಳ್ಸ್ಕೊಂತಾನೋ ಅದರಿಂದ ಆತ ನೊಂದು ಹೋಗ್ತಾನೆ. ನಂತರ ಆತ ಈ ಒಂದು ಗಳ್ಳತನ ಮಾಡೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡ್ತಾನೆ. ಅದೇ ರೀತಿಯಾಗಿ ಪ್ಲಾನ್ ಅನ್ನ ಮಾಡಿ ಹಲವು ಕಡೆ ಬೆಂಗಳೂರು ಸೇರಿದಂತೆ ವ್ಯಾಪ್ತಿಯಲ್ಲಿ ಕಳ್ಳತನವನ್ನ ಮಾಡ್ತಾನೆ. ಕಳ್ಳತನವನ್ನ ಮಾಡಿ ನಂತರ ಪೊಲೀಸರ ಕೈಲಿ ತಗಲಾಕೋತಾನೆ. ಯಾವಾಗ ಈತ ತಗಲಾಕೋತಾನೆ, ಪೊಲೀಸರು ಕೂಡ ಎಂಕ್ವೈರಿ ಮಾಡಿದಂತ ಸಂದರ್ಭದಲ್ಲಿ ಈತ ಡೆಕ್ಕಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಈತನನ್ನ ಹಿನ್ನೆಲೆ ಕೆದಕಿದಂತ ಪೊಲೀಸರಿಗೆ ಸಾಕಷ್ಟು ಶಾಖೆ ಆಗುತ್ತೆ. ಯಾಕಂದ್ರೆ ಈತ ಕಳ್ಳತನ ಮಾಡಿದಂತ ಸಂದರ್ಭದಲ್ಲಿ ಅವರು ತೀರಾ ಬಡತನದಲ್ಲಿ ಇರುವಂತ ಕುಟುಂಬ. ಅವರು ಕೂಡ ಸಾಕಷ್ಟು ಕಷ್ಟವನ್ನ ಓಕೆ ಅಜಯ್, ಥ್ಯಾಂಕ್ ಯು.